ಎಲ್ಲರಿಗೂ ನಮಸ್ಕಾರ. ದಿನ 11ನೇ ದಿನದ ಒಂದು ಚಟುವಟಿಕೆಗಳು ಇಲ್ಲಿ ಒಂದನ್ನು ಗಮನಿಸಿ. ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಈ PDF ನಲ್ಲಿ 12ನೇ ದಿನ ಅಂತ ಇದ್ದಿದ್ದು ನಮಗೆ 11ನೇ ದಿನ ಅಂದರೆ 11/6/2026 ಶುಕ್ರವಾರ ದಿನ ಮಾಡಬೇಕಾದಂಥ ಚಟುವಟಿಕೆಗಳ ಬಗ್ಗೆ ನೋಡೋಣ. ಸೊ ಇಲ್ಲಿ ಮೊದಲೇ ಒಂದು ಪೀರಿಯಡ್ಲಿ ಐ ಆಮ್ ಎ ವೆಜಿಟೇಬಲ್ ಅಂತಕ್ಕಂಥ ಒಂದು ಆಕ್ಟಿವಿಟಿ ಇದೆ. ಸೊ ಐ ಆಮ್ ವೆಜಿಟೇಬಲ್ ಅಂದರೆ ಮೆಟೀರಿಯಲ್ಸ್ ಇರಬೇಕು, ಪಿಕ್ಚರ್ ಕಾರ್ಡ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್. ಟೈಮು ಒಂದು 5 ನಿಮಿಷ ಸಾಕು ಅಂತ ಹೇಳಿದರೆ, ಮೆಥಡ್ ಏನಂದರೆ ಶೋ ಪಿಕ್ಚರ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಒನ್ ಬೈ ಒನ್. ಟೆಲ್ ದ ಚಿಲ್ಡ್ರನ್ ಲುಕ್ ಎಟ್ ದ ಪಿಕ್ಚರ್ ಶೋನ್, ಟೆಲ್ ದೆಮ್ ಟು ಎಂಟರ್ ದ ಕ್ಲಾಸ್ ಬೈ ಸೇಯಿಂಗ್ ದ ನೇಮ್ ಆಫ್ ದ ವೆಜಿಟೇಬಲ್ ಆ್ಯಂಡ್ ಇಟ್ಸ್ ಕಲರ್. ಮಕ್ಕಳಿಗೆ ಆ ಒಂದು ಡಿಫ್ರೆಂಟ್ ಒಂದಾದಮೇಲೆ ಒಂದು ವೆಜಿಟೇಬಲ್ಸನ್ನು ತೋರಿಸಿ ಮಕ್ಕಳಿಗೆ ಕ್ಲಾಸ್ ರೂಮ್ಗೆ ಎಂಟರ್ ಆಗಬೇಕಾದ್ರೆ ಒಂದು ವೆಜಿಟೇಬಲ್ ನೇಮನ್ನು ಹೇಳಿ ಕಲರ್ ಹೇಳಿ ಎಂಟರ್ ಆಗಬೇಕು. ಫಾರ್ ಎಕ್ಸಾಂಪಲ್ ಐ ಆಮ್ ಕ್ಯಾರೆಟ್, ಆರೆಂಜ್ ಕ್ಯಾರೆಟ್ ಅಂತಂದು ಹೇಳಬೇಕು. ನೆಕ್ಸ್ಟ್ ಆಕ್ಟಿವಿಟಿ ಬಂದು ಇನ್ಸ್ಟ್ರಕ್ಟ್ ದೆಮ್ ಟು ಸ್ಟ್ಯಾಂಡ್ ಇನ್ ಎ ಸರ್ಕಲ್ ಆಫ್ಟರ್ ಎಂಟರಿಂಗ್ ದ ಕ್ಲಾಸ್ ರೂಮ್. ಅದಾದಮೇಲೆ ಸರ್ಕಲಲ್ಲಿ ನಿಂತ್ಕೊಂಡು ವಾಟ್ ಡೇ ಈಸ್ ಟುಡೇ ಅಂತ ಕೇಳಿ ಎನ್ಕರೇಜ್ ದೆಮ್ ಟು ಟುಡೇ ಈಸ್ ಮಂಡೇ ಅಥವಾ ಟುಡೇ ಈಸ್ ಫ್ರೈಡೇ, ಇವತ್ತು ಫ್ರೈಡೇ ಬರುತ್ತಲ್ವ. ಆಮೇಲೆ ವೆದರ್ ಹೇಗಿದೆ, ಒಂದು ವೆದರ್ ಬಗ್ಗೆ ಹೇಳ್ತಕ್ಕಂಥದ್ದು, ಸೀಸನ್ ಟಾಕ್ ಅಂತ ಇದೆ. ಸೊ ವೆದರ್ ಬಗ್ಗೆ ಮಾತಾಡಬೇಕು. ಸೊ ಕಂಡಕ್ಟ್ ರಿಮೋಟ್ ಗೇಮ್ ಅಂತ ಇದೆ. Conduct a remote game, that is, use the TV remote to give the children his turn to pick the flashcard provided in the center of the circle. Whoever gets the opportunity, he or should speak by the following structure ಅಂತ. ಅಂದರೆ ಕಂಡಕ್ಟರ್ ರಿಮೋಟ್ ಗೇಮನ್ನು ಮಾಡಬೇಕು. TV ರಿಮೋಟ್ ಅಂತ ತಗೊಂಡು TV ರಿಮೋಟ್ ಟು ಗಿವ್ ದ ಚಿಲ್ಡ್ರನ್ ಹಿಸ್ ಟರ್ನ್ ಟು ಪಿಕ್ ಅಪ್ ದ ಫ್ಲ್ಯಾಶ್ ಕಾರ್ಡ್. ಅಂದರೆ ರಿಮೋಟ್ನ ನಾವು ಯಾವ ಮಗುವಿಗೆ ಪಾಯಿಂಟ್ ಮಾಡಿ ಪ್ರೆಸ್ ಮಾಡ್ತೀವಲ್ಲ, ಮಕ್ಕಳಿಗೆ ಸರ್ಕಲಲ್ಲಿ ನಿಂತಿರ್ತಾರೆ, ಮಧ್ಯದಲ್ಲಿ ನಾವು ನಿಂತಿದ್ದೀವಿ, ಇಲ್ಲೊಂದಷ್ಟು ಏನು ಹಾಕಿರ್ತೀವಿ ಅಂತಂದರೆ ಅವ್ರಿಗೆ ಸೀಸನ್ಸ್ ಬಗ್ಗೆ ಒಂದು ಪಿಕ್ಚರ್ಸ್ನ ಅದನ್ನು ಹಾಕಿರ್ತೀವಿ. ಸೊ ನಾವು ಯಾವ ಕಡೆ ಪಾಯಿಂಟ್ ಮಾಡಿ ರಿಮೋಟ್ ಪ್ರೆಸ್ ಮಾಡ್ತೀವಿ, ಆ ಮಗು ಬಂದು ಮಧ್ಯದಲ್ಲಿ ತನಗೆ ತೊಗೊಂಡಿರ್ತಕ್ಕಂತಹ ತನಗೆ ಸಿಗ್ತಕ್ಕಂಥ ಸೀಸನ್ ಬಗ್ಗೆ ಮಾತಾಡಬೇಕು. ಏನೇನು ಮಾತಾಡಬೇಕು ಅಂತಂದರೆ, ಡ್ರೆಸ್, I wear this dress every now and then. I wear this dress during the summer season. It is hot, cold, rainy. ಸೊ ಹೀಗೆ ಅದನ್ನು ಸೀಸನ್ ಬಗ್ಗೆ ಮಾತಾಡ್ತಕ್ಕಂಥದ್ದು. ದಿಸ್ ಇಸ್ ಪೀರಿಯಡ್ 1 ಆ್ಯಕ್ಟಿವಿಟಿ. ಇನ್ನು ಪೀರಿಯಡ್ 2ಗೆ ಬಂದರೆ, ಆ್ಯಸ್ ಎ ಪಾರ್ಟ್ ಆಫ್ ಲರ್ನಿಂಗ್ ಪ್ರಿಪ್ರೇಷನ್ ದ ಟೀಚರ್ ವಿಲ್ ಇಂಟ್ರಡ್ಯೂಸ್ ದ ಚಿಲ್ಡ್ರನ್ ಅಬೌಟ್ ದ ಕಾರ್ನರ್ ವೈಸ್ ಆ್ಯಕ್ಟಿವಿಟೀಸ್. ಶೆಡ್ಯೂಲ್ಡ್ 4 ಕಾರ್ನರ್ಸ್ ಬಗ್ಗೆ ಮತ್ತೆ ಇಲ್ಲಿ ಮಕ್ಕಳಿಗೆ ಇನ್ನೊಂದ್ಸಲ ಕ್ಲೀನಾಗಿ ಹೇಳಬೇಕು. ಮ್ಯಾಥ್ ಕಾರ್ನರಲ್ಲಿ ಕ್ಲಾಸಿಫೈ ದ ಅಬ್ಜೆಕ್ಟ್ ಬೇಸ್ಡ್ ಆನ್ ದ ಸೈಜ್, ಹೈಟ್, ವೆಯ್ಟ್. ಮೆಟೀರಿಯಲ್ಸು ಪ್ಲಾಸ್ಟಿಕ್ ಬಾಲ್, ರಬ್ಬರ್ ಬಾಲ್, ಕಾರ್ಡ್ಬೋರ್ಡ್ಸ್, ಕಾಯಿನ್, ಕಾಟನ್, ಡಿಫ್ರೆಂಟ್ ವೇಟ್ಸ್ ಇರ್ತಕ್ಕಂಥದ್ದು. ಕಾಟನ್ ಬಾಲ್ಸ್ ಕೂಡ ಇರ್ತಕ್ಕಂಥದ್ದು, ಕಾಯಿನ್ ಇರ್ತಕ್ಕಂಥದ್ದು. ಸೊ ಆಫ್ಟರ್ ಸೀಯಿಂಗ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಮೆಟೀರಿಯಲ್ಸ್ ಗಿವನ್, ದೇ ವಿಲ್ ಡಿವೈಡ್ ದಮ್ ಇಂಟು ಹೆವಿ ಲೈಟ್ ಮೆಟೀರಿಯಲ್ಸ್. ಇನ್ನು ಸೈನ್ಸ್ ಕಾರ್ನರ್ಗೆ ಬಂದರೆ, ಇಲ್ಲಿ ಸೈನ್ಸ್ ಕಾರ್ನರಲ್ಲಿ ಡೆವಲಪ್ ಸೈಂಟಿಫಿಕ್ ಎಕ್ಸ್ಪ್ಲೋರೇಟರಿ ಆ್ಯಂಡ್ ಥಿಂಕಿಂಗ್ ಎಟಿಟ್ಯೂಡ್, ಸೋಲೆಬಲ್ ಇನ್ ವಾಟರ್ಸ್, ಐಡೆಂಟಿಫೈ ದ ವಾಟರ್ ಇನ್ಸೊಲೆಬಲ್ ಸಬ್ಸ್ಟೆನ್ಸಸ್. ಅಂದರೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಕಪ್ಪನ್ನು ಇಟ್ಕೊಂಡು ಸ್ಯಾಂಡ್, ಸಾಲ್ಟ್, ಕ್ರಿಸ್ಟಲ್, ಪೇಂಟು ಅಂದರೆ ಕರಗುವ ಮತ್ತು ಕರಗದೇ ಇರತಕ್ಕಂಥ ವಸ್ತುಗಳ ಬಗ್ಗೆ ಆ್ಯಕ್ಟಿವಿಟಿನ ಕೊಡಬೇಕು. ನೆಕ್ಸ್ಟು ಡಾಲ್ಸ್ ಕಾರ್ನರ್ಗೆ ಬಂದರೆ, ಡಾಲ್ಸ್ ಪರ್ಸ್ನಲ್ ಹೈಜೀನ್, ಎಕ್ಸ್ಪ್ರೆಸಿವ್ ಸ್ಕಿಲ್, ಐ ಕ್ಲೀನ್ ಮೈ ಡಾಲ್ ಅಂತ ಇದನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಹೇಗೆ ಅದು ಡಾಲನ್ನು ನೋಡಿ, ಇಲ್ಲಿ ಟವಲ್ಲು, ನೀಲ್ ಕಟ್ಟರು, ಟಾಯ್ ಪ್ಲೇಟು, ಮಕ್ಕಳು ಗೊಂಬೆ ಜೊತೆ ಚೆಂದ ಆಡ್ತಾವಲ್ಲ, ಅದೇ ಥರದಿಲ್ಲಿ ಒಂದನ್ನು ಮಕ್ಕಳ ಕಡೆಯಿಂದ ಮಾಡಿಸ್ಬೇಕು. ಇನ್ನು ಬಿಲ್ಡಿಂಗ್ ಬ್ಲಾಕ್ಸ್ ಕಾರ್ನರ್ಗೆ ಬಂದರೆ, ಮಾಡೆಲ್ ಟೈನ್ ಮೇಕಿಂಗ್, ಒಂದು ಟೈನನ್ನು ಮಾಡ್ತಕ್ಕಂತಹ ಒಂದು ಆ್ಯಕ್ಟಿವಿಟಿನ ಕೊಡಬೇಕು. ಆ್ಯಂಡ್ ನೆಕ್ಸ್ಟ್ ಪೀರಿಯಡ್ ನಂಬರ್ 3ನಲ್ಲಿ ಕಂಪೇರಿಂಗ್ ಎನ್ವಿರಾನ್ಮೆಂಟ್ ಅವೇರ್ನೆಸ್, ಇಮ್ಯಾಜಿನೇಷನ್ ಆಫ್ ಕಲರ್, ಶೇಪ್, ಸೈಜ್ ಅಂತ ಇದೆ. ಟಚ್, ಕೌಂಟ್, ಸಿ. ಟು ಟಚ್ ಆ್ಯಂಡ್ ಕೌಂಟ್ ಬ್ಲಾಕ್ಸ್ ಬೇಕು, ಕ್ರೇಯಾನ್ಸ್ ಬೇಕು, ಕ್ರಿಸ್ಟಲ್ಸ್, ಬಾಟಲ್ ಕ್ಯಾಪ್ಸು, ಬಾಲ್ಸ್, ಬೀಡ್ಸ್ ಇವು ಬೇಕು. ಲೈನ್ ಅಪ್ 5 or more ಆಬ್ಜೆಕ್ಟ್ಸ್ ಟು ಟಚ್ ಆ್ಯಂಡ್ ಕೌಂಟ್ ಈಚ್ ಅಂದರೆ ಮಗುವಿಗೆ ಯಾವತ್ತೂ ಕೂಡ ಒಂದು
ಕೌಂಟ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಅಬ್ಜೆಕ್ಟ್ ಅಥವಾ ಒಂದು ಪರ್ಟಿಕ್ಯುಲರ್ ಥಿಂಗ್ ಅನ್ನೋದನ್ನು ಗೊತ್ತಾಗಬೇಕು. ಸೊ ಇದನ್ನು ಟಚ್ ಮಾಡಿ 1 2 3 4 5 ಟಚ್ ಮಾಡಿದ ಮೇಲೆ ಹೇಳಬೇಕು. ನೋಡ್ರಿ, ಮಗು ಒಂದೊಂದ್ಸಲ ಏನು ಮಾಡ್ತೈತಿ 1 2 3 5 4 ಇಲ್ಲಿಗೆ ಆಲ್ರೆಡಿ 4 5 ಬಂದ್ಬಿಡೋದು. ಟಚ್ಚೇ ಮಾಡಿರೋದಿಲ್ಲ ಎಷ್ಟೋ ಸಲ ಮಕ್ಕಳು ಸುಮ್ಮನೆ ಕಂಟಿನ್ಯೂ ನಂಬರ್ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇದನ್ನು ಬಿಡಿಸ್ಬೇಕು ನಾವಿಲ್ಲಿ 1 2 3 4 5. ಒಂದೊಂದ್ಸಲ 1 2 3 4 5 ಇಲ್ಲಿನೂ ಬಂದೇ ಇರೋದಿಲ್ಲ, ಆಬ್ಜೆಕ್ಟ್ಗೆ ಬಂದಿರೋದಿಲ್ಲ. 5 10ವರೆಗೂ ಹೋಗ್ಬಿಡ್ತಾರೆ ಮಕ್ಕಳು. ಯಾಕಂದರೆ ಅವ್ರಿಗೆ ನಂಬರ್ಸ್ ಬರ್ತಾ ಇರ್ತೈತಿ, ನಂಬರ್ ಹೇಳ್ತಾರೆ. ಬಟ್ ನಂಬರ್ ಅಂತಕ್ಕಂಥದ್ದು ಒಂದು ಥಿಂಗ್, ಅದು ಒಂದು ಅಬ್ಜೆಕ್ಟ್, ಅದು ಒಂದು ಅಂತಕ್ಕಂಥದ್ದನ್ನು ಹೇಳಬೇಕು. ಒಂದು ವಸ್ತು, ಅದು ಒಂದು ಪ್ರತಿನಿಧಿಸುತ್ತೆ. ನಂಬರು ಪ್ರತಿಯೊಂದು ವಸ್ತುವಿಗೂ ನಂಬರ್ ಪ್ರತಿನಿಧಿ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳಬೇಕು. ನೆಕ್ಸ್ಟು ಕ್ರಿಯೇಟಿವ್ ಸ್ಪಿರಿಟ್ ನಂಬರಲ್ಲಿ ಟು ಕಲ್ಟಿವೇಟ್ social attitudes, to respect the feelings and rights of others, to help the community. ಇಲ್ಲಿ ಮೈ ಕಮ್ಯುನಿಟಿ ಹೆಲ್ಪರ್ಸ್ ಅಂತ ಇದೆ. ಮೆಟೀರಿಯಲ್ಸ್ ಫ್ಲ್ಯಾಶ್ ಕಾರ್ಡ್ಸ್ ಆಫ್ ವೇರಿಯಸ್ ಪ್ರೊಫೆಷನ್ಸ್. ಸೊ ಇಲ್ಲಿ ಕಮ್ಯುನಿಟಿ ಹೆಲ್ಪರ್ಸಲ್ಲಿ ನೋಡಿ, ಆದಷ್ಟು ಈ ಡಾಕ್ಟರ್, ಟೀಚರ್, ಇಂಜಿನಿಯರ್ಸ್ ಅಲ್ಲದೇ ನಮ್ಮ ಸುತ್ತ ಇರ್ತಕ್ಕಂತಹ ಸ್ವೀಪರ್ಸ್ ಆಗಿರ್ಬೋದು, ಟೈಲರ್ಸ್ ಆಗಿರ್ಬೋದು, ದೇ ಆರ್ ಆಲ್ಸೋ ಹೆಲ್ಪ್ಫುಲ್ ಕಮ್ಯುನಿಟಿ ಲೀಡರ್ಸ್. ಅವರು ಕೂಡ ಕಮ್ಯುನಿಟಿ ಹೆಲ್ಪರ್ಸೇ ಅವರು. ಸೊ ಅಂಥದ್ದನ್ನು ವೆಜಿಟೇಬಲ್ ವೆಂಡರ್ಸು, ಫ್ರೂಟ್ ವೆಂಡರ್ಸು, ಸೊ ಅವ್ರ ವೆಂಡರ್ಸ್ ಚಿತ್ರ ಕೂಡ ತೊಗೋಬೇಕು. ಏಕೆಂದರೆ ರೆಸ್ಪೆಕ್ಟ್ ಈಟ್ ಅಂತಕ್ಕಂಥದ್ದು ಮಕ್ಕಳಿಗೆ ಬರಬೇಕು. ಓನ್ಲಿ ಹೈ ಪ್ರೊಫೆಷನ್ಸ್ ಅಷ್ಟೇ ಇಂಪಾರ್ಟೆಂಟ್ ಅನ್ನೋದಕ್ಕೆ ಅಷ್ಟೇ ಅಲ್ಲ, ಅದು ಒಂದೇ ಹೈ ಪ್ರೊಫೆಷನ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಪ್ರತಿಯೊಂದು ಪ್ರೊಫೆಷನ್ಗೂ ಅದರದ್ದೇ ಆದಂಥ ರೆಸ್ಪೆಕ್ಟ್ ಇರುತ್ತೆ. ಸೊ ನಾವು ಅದನ್ನು ಕೊಡಬೇಕು ಅನ್ನೋದನ್ನು ಮಕ್ಕಳಲ್ಲಿ ಮಾಡಬೇಕು. ಸೊ ಅದನ್ನು ಎನ್ಯಾಕ್ಟ್ ಮಾಡೋಕ್ಕೆ ಕೂಡ ಹೇಳಿದ್ದಾರೆ ಇಲ್ಲಿ ಮೆಥಡು. ಚಿಲ್ಡ್ರನ್ ಆ್ಯಕ್ಟ್ ಆ್ಯಸ್ ಹೆಲ್ಪರ್ಸ್ ಆಫ್ ದ ಕಮ್ಯುನಿಟಿ ವೈಲ್ ದ ರೆಸ್ಟ್ ಆಫ್ ದ ಚಿಲ್ಡ್ರನ್ ಅಬ್ಸರ್ವ್ ದೆಮ್. ಅವರು ಆ್ಯಕ್ಟ್ ಮಾಡಿ ಅದನ್ನು ಗೆಸ್ ಮಾಡೋ ಥರ ಗೇಮ್ಸ್ ಮಾಡ್ಬೋದು. ಇನ್ನು ಲ್ಯಾಂಗ್ವೇಜ್ ಒಂದು ಡೆವಲಪ್ಮೆಂಟ್ ಪೀರಿಯಡ್ ನಂಬರ್ 5ಅಲ್ಲಿ ಬಂದರೆ, ಟೀಚರ್ ರೈಟ್ಸ್ ಆನ್ ಬ್ಲ್ಯಾಕ್ ಬೋರ್ಡ್ಸ್ ಇನ್ ಫ್ರಂಟ್ ಆಫ್ ದ ಚಿಲ್ಡ್ರನ್, allow the children to see the correct order of writing children's names of picture written by children. Whatever the teacher writes in the classroom, the children identify them. ಇಲ್ಲಿ ಮಕ್ಕಳಿಗೆ ಬರೆದು ಕೆಲವೊಂದಷ್ಟು ಸೌಂಡ್ಸನ್ನು ಹೇಳ್ಕೊಟ್ಟಿರ್ತೀವಲ್ಲ ಹಿಂದಿನ ತರಗತಿಲಿ, ಅದನ್ನು ಮಾಡ್ತಕ್ಕಂಥದ್ದು. ಇನ್ನು ಪೀರಿಯಡ್ 4ಅಲ್ಲಿ ಔಟ್ಡೋರ್ ಗೇಮ್ ಇದೆ, ಸಿಂಪಲ್ ಬ್ರೀದಿಂಗ್ ಆ್ಯಕ್ಟಿವಿಟಿ ಅಂತ. ಟು ಇಂಪ್ರೂವ್ ಕಾನ್ಸಂಟ್ರೇಷನ್, ಗಿವ್ ಸಿಂಪಲ್ ಇನ್ಸ್ಟ್ರಕ್ಷನ್ಸ್ ಟು children. Tells to sit with the eyes closed, back straight, place both hands on the thighs using a simple mudra to instruct inhale and exhale slowly. ನಿಧಾನವಾಗಿ ಉಸಿರಾಡ್ತಕ್ಕಂಥದ್ದು. ಬ್ರೀತಿಂಗ್ ಆ್ಯಕ್ಟಿವಿಟಿ ಮಾಡಬೇಕು. ಇಲ್ಲಿ ಬ್ರೀತಿಂಗ್ ಆ್ಯಕ್ಟಿವಿಟಿಯನ್ನು ಮಾಡೋದು, ಇನ್ಹೇಲ್ ಎಕ್ಸೇಲ್, ಉಶ್ವಾಸ ನಿಶ್ವಾಸ ನಿಧಾನವಾಗಿ. ಮಕ್ಕಳು ಶಾಂತ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಂಡು ಕಣ್ಣನ್ನು ಮುಚ್ಚಿ ಉಸಿರಾಟವಾದ ಕಡೆ ಗಮನ ನೀಡೋದ್ರಿಂದ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಪೀರಿಯಡ್ ನಂಬರ್ 5ಅಲ್ಲಿ ಸ್ಟೋರಿ ಟೈಮ್ ಇದೆ. ಇಲ್ಲೂ ಕೂಡ ಅವರು ಅದನ್ನೇ ಧ್ಯಾನವನ್ನೇ ಕಂಟಿನ್ಯೂ ಮಾಡಿದರೆ, ಇಲ್ಲಿ ಬೇರೆ ಯಾವುದಾದ್ರೂ ಸ್ಟೋರಿಯನ್ನು ಬೇಕಿದ್ರೆ ಹೇಳ್ಬೋದು. ಇನ್ನು ಪೀರಿಯಡ್ ನಂಬರ್ 8, ರಿಪೀಟ್ ಆ್ಯಂಡ್ ರಿಕಾಲ್ ದ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ಡ್ ಆನ್ ದಿಸ್ ಡೇ. ಈ ಇವತ್ತಿನ ಮಾಡಿರ್ತಕ್ಕಂಥದ್ದೆಲ್ಲವನ್ನು ರಿಪೀಟ್ ಮಾಡ್ತಕ್ಕಂಥದ್ದು. ಇದೆಲ್ಲದು 11ನೇ ದಿನ 17ನೇ ತಾರೀಕು, ಜೂನ್ 17ನೇ ತಾರೀಕು ಮಾಡ್ತಕ್ಕಂತಹ ಆ್ಯಕ್ಟಿವಿಟೀಸ್. ಥ್ಯಾಂಕ್ ಯು.